ಆನಂತರ ಬಿಕಾಂ ಶಿಕ್ಷಣ BLD ಕಾಲೇಜು ಆನಂತರ ಏನಾಗಿತ್ತು ಅಂತಂದ್ರೆ ಈಗ ಪ್ರಸ್ತುತವಾಗಿ LLB ಓದ್ತಾ ಇದ್ದೀನಿ. ರಾಜ್ಯ ಲಕ್ಕಮ್ಮಡ ಕಾನೂನು ಮಹಾವಿದ್ಯಾಲಯದಲ್ಲಿ LLB ಓದ್ತಾ ಇದ್ದೀನಿ. ಈ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ನಾನು ಡಿಗ್ರಿ ಬೇಕಾದಂತ ಸಂದರ್ಭದಲ್ಲಿ ತಮಿಳು ಭಾಷೆಯಲ್ಲಿ ನಾನು ಮೂಲತಃ ಡಿಗ್ರಿಯಲ್ಲಿ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಸುಮಾರು 6 ವರ್ಷಗಳ ಕಾಲ ನಾನು ನಿರ್ವಹಿಸ್ತಾ ಬಂದಿದ್ದೀನಿ. ನಾನು ಯಮಕಂಡಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಗರ ಕಾರ್ಯದರ್ಶಿಗೆ ಹಲವಾರು ವಿದ್ಯಾರ್ಥಿಗಳ ಸಂಘಟನೆಯನ್ನ ಮುನ್ನಡೆಸಿಕೊಂಡು ಹಲವಾರು ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡ್ತಾ ಬಂದಿದ್ದೇನೆ. ಆದರೆ ಪ್ರಸ್ತುತವಾಗಿ ನಾವು ವಿದ್ಯಾರ್ಥಿಗಳು ಏನ್ ಮಾಡ್ತೀವಿ, ಹೋರಾಟವನ್ನು ಮಾಡಿದ್ದೀವಿ. ಸಮಾಜದಲ್ಲಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆ ಯಾವ ರೀತಿ ನಡೀತದೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ರಾಜಕೀಯ ಪಕ್ಷಗಳು ಈ ಪಕ್ಷವನ್ನು ತೆಗೆದುಕೊಂಡು ಅಂತೇಳಿ ಎಲ್ಲ ಇವತ್ತು ಬೆಳವಣಿಗೆಗಳಿರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು, ಯುವಕರು, ಅದೇ ರೀತಿ ನಮ್ಮ LLB ಓದಿರ್ತಕ್ಕಂಥ ಎಲ್ಲ ಬಹಳಷ್ಟು ಸ್ನೇಹಿತರು ನಾವು ಹೊಸದಾಗಿ ಯುವಕರಾಗಿರ್ತಕ್ಕಂಥ ಒಂದು ಪಕ್ಷವನ್ನು ಕಟ್ಟೋಣ. ಯಾಕೆ ಕಟ್ಟೋಣ ಅಂತಂದ್ರೆ ಒಂದು ಚರ್ಚೆ ಬಂತು. ಯಾಕೆ ಉದ್ದೇಶ ಏನು ನಮ್ಮ ಕಟ್ಟಲಿಕ್ಕೆ? ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯುವಕರ ಸ್ಥಾನಮಾನ ಇಲ್ಲ. ಇವತ್ತು ರಾಜಕೀಯ ಪಕ್ಷದಲ್ಲಿ ಏನಾಗ್ತಾ ಇದೆ, ಹಿರಿಯ ತಲೆಗಳಿದ್ದಾವೆ. ಇವತ್ತು MLA ಮಗನೇ MLA ಆಗ್ತಾನೆ, ಅವರಿಗೆ ಟಿಕೆಟ್ ಸಿಗತ್ತೆ. ಇವತ್ತು ಯಾವುದೇ ರೀತಿಯಾದ ಸಿಸ್ಟಮ್ ಇಲ್ಲ. ಅದೇ ರೀತಿಯಾಗಿ ಯುವಕರಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ. ಇವತ್ತು ಬಹಳಷ್ಟು ನಾವು ವಿಚಾರ ಮಾಡಿ ನೋಡಿದಾಗ ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ. ನಮ್ಮ ರಾಜ್ಯದ ರಾಜಕಾರಣವನ್ನು ತೆಗೆದುಕೊಂಡಾಗ ಜಾತಿ ಆಧಾರಿತ, ಧರ್ಮ ಆಧಾರಿತ ರಾಜಕಾರಣ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾವು ಯುವಕರು ದೇಶದ ಗಡಿಯನ್ನು ಕಾಯ್ತೀವಿ. ಅದೇ ರೀತಿಯಾಗಿ ಇವತ್ತು ಎಲ್ಲಾ ರಂಗದಲ್ಲೂ IPS ಇರಲಿ, IAS ಇರಲಿ, ಎಲ್ಲಾ ರಂಗದಲ್ಲಿ ಇವತ್ತು ಯುವಕರು ನಾವಿದ್ದೀವಿ. ಆದ್ರೆ ರಾಜಕೀಯ ರಂಗದಲ್ಲಿ ನಾವು ಮುಂದೆ ಬರ್ತಾ ಇಲ್ಲ. ನಮ್ದೇ ಆದಂತ ಒಂದು ವೇದಿಕೆ ಇಲ್ಲ. ಒಂದು ವೇದಿಕೆ ಇತ್ತಂದ್ರೆ ಏನಾಗ್ತದೆ, ಯುವಕರೆಲ್ಲ ನಾವು ಮುನ್ನುಗ್ತಕ್ಕಂಥ ಒಂದು ಇದಾಗ್ತಾ ಇದೆ. ಆ ರೀತಿ ಇರ್ತಕ್ಕಂಥ ವೇದಿಕೆ ನಿರ್ಮಾಣ ಮಾಡೋಣ. ಪ್ರಮುಖವಾಗಿ ನಮ್ಮ ಅಜೆಂಡಾ ಏನಪ್ಪಾ ಅಂತಂದ್ರೆ, ನಮ್ಮ ಪಕ್ಷಕ್ಕೂ ಈಗ ಪ್ರಾರಂಭ ಮಾಡ್ತಿರ್ತಕ್ಕಂಥ ಪಕ್ಷಕ್ಕೂ ಮತ್ತು ಈಗಿರ್ತಕ್ಕಂಥ ಪಕ್ಷಕ್ಕೂ ಏನಪ್ಪಾ ಅಂತಂದ್ರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಾವೇನ್ ಮಾಡೋದಿಲ್ಲಪ್ಪ ಅಂತಂದ್ರೆ 2018 ಚುನಾವಣೆ ಏನ್ ಬರುತ್ತೆ ಅದರಲ್ಲಿ ಮಹಿಳೆಯರಿಗಾಗಿ 224 ಮತಕ್ಷೇತ್ರಗಳಿದೆ ವಿಧಾನಸಭಾ ಮತಕ್ಷೇತ್ರ. ಅದರಲ್ಲಿ ಮಹಿಳೆಯರಿಗೆ 212 ಮತಕ್ಷೇತ್ರಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ 50% ಅನ್ನ ನಮ್ಮ ಪಕ್ಷಕ್ಕೆ ನೀಡಬೇಕು ಅಂತ ಹೇಳಿ ಒಂದೇ ಇತ್ತು. ಎರಡನೇದಾಗಿ ಯುವಕರಿಗಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು, ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ನಾವೆಲ್ಲ ಗಮನಿಸಿದ್ದೀವಿ. ಇವತ್ತು ವಿಧಾನಸಭಾ ಚುನಾವಣೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ, ಆ ವ್ಯಕ್ತಿಯ ನಿಲ್ತಕ್ಕಂಥ ವ್ಯಕ್ತಿ ಜಾತಿಯನ್ನ ಕನ್ಸಿಡರ್ ಮಾಡ್ತಾರೆ, ನಿಂತಿರ್ತಕ್ಕಂಥ ವ್ಯಕ್ತಿ ಧರ್ಮವನ್ನು ಕನ್ಸಿಡರ್ ಮಾಡ್ತಾರೆ, ಆ ಒಂದು ಯಾವ ರೀತಿ ಹಣಬಲ ಯಾವ ರೀತಿ ಇದೆ, ಆ ವ್ಯಕ್ತಿಯ ಇರ್ತಕ್ಕಂಥ ಎಲ್ಲವನ್ನ ಇವತ್ತು ನೋಡಿ ಒಂದು ಟಿಕೆಟ್ ಅನ್ನು ನಿಶ್ಚಯ ಮಾಡ್ತಾರೆ. ಆದ್ರೆ ನಾವು ಆ ರೀತಿ ಮಾಡೋದಿಲ್ಲ. ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ KS IAS ಎಕ್ಸಾಮ್ ಅಲ್ಲಿ ಯಾವ ರೀತಿ ಕಂಡಕ್ಟ್ ಮಾಡ್ತೀವಲ್ಲ ಆ ರೀತಿ ಇರ್ತಕ್ಕಂಥ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಪಕ್ಷವನ್ನು ಪ್ರಾರಂಭ ಮಾಡಿದ ನಂತರ ನಾವೇನ್ ಮಾಡ್ತೀವಿ, ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ ತಕ್ಷಣ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಕರೀತೀವಿ. ರಾಜ್ಯದಲ್ಲಿ ಯುವಶಕ್ತಿ ಪಕ್ಷ ಪ್ರಾರಂಭ ಮಾಡಿದ್ವಿ. ತಾವು ಯಾರಾದರೂ ಯುವಶಕ್ತಿ ಪಕ್ಷದಲ್ಲಿ ನಿಲ್ಲೋರಿಲ್ಲ ಅಂದ್ರೆ ದಯವಿಟ್ಟು ತಾವೇನು ಅಪ್ಲಿಕೇಶನ್ ಹಾಕ್ರಿ ಅಂತ ನಾವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ. ನೀವೆಲ್ಲರೂ ಬನ್ನಿ ಅಂತ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಹೇಳ್ತೀವಿ. ಅವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿದ ತಕ್ಷಣ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖರ ಒಂದು ತೀರ್ಮಾನ ಮಾಡಿಕೊಂಡು ಪರೀಕ್ಷೆಯನ್ನು ನಡೆಸ್ತೀವಿ. ಪರೀಕ್ಷೆಯನ್ನು ನಡೆಸಿ 50% ಯಾರು ತಗೋತಾರೋ ಅವರೆಲ್ಲ ಎಲಿಜಿಬಲ್, MLA ಆಗಲಿಕ್ಕೆ ಎಲಿಜಿಬಲ್. ಪರೀಕ್ಷಾ ಮಾದರಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಶಾಸಕಾಂಗದಲ್ಲಿ ಇರ್ತಕ್ಕಂಥ ಮಸೂದೆ ಯಾವ ರೀತಿ ಪಾಸ್ ಮಾಡಲಾಗುತ್ತೆ, ಅದೇ ರೀತಿ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳಾಗುತ್ತೆ, ಒಂದು ಬಿಲ್ ಪಾಸ್ ಆಗುತ್ತೆ ಯಾವ ರೀತಿ ಇರುತ್ತೆ. ಯಾಕಂದ್ರೆ ಇವತ್ತು ನೋಡಿದ್ರಿ ಏನು ಗೊತ್ತಿರಲ್ಲ, ಇವತ್ತು ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಯಾವ ಒಬ್ಬರು ಪ್ರತಿನಿಧಿಗಳು ಭಾಗವಹಿಸ್ತಾ ಇಲ್ಲ ಅಧಿವೇಶನದಲ್ಲಿ. ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ನೀತಿ ನಿಯಮಾವಳಿಗಳನ್ನ ರಚನೆ ಮಾಡಿ ಒಂದು ಕ್ವಶನ್ ಪೇಪರ್ ಕಂಡಕ್ಟ್ ಮಾಡ್ತೀವಿ. ಆ ಕ್ವಶನ್ ಪೇಪರ್ ಅಲ್ಲಿ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಪಾಸ್ ಆದಪ್ಪ ಅಂತಂದ್ರೆ ನಮ್ಗೆ 50% ಅಲ್ಲಿ ಪಾಸ್ ಆದ್ರೆ ಆ ನಂತರ ಏನ್ ಮಾಡ್ತೀವಿ, ಟ್ರೈನಿಂಗ್ ಆಗ್ತೀವಿ. ಹೌದಲ್ಲ, ಮತ್ತೆ ಶಾಲೆ ಇದ್ದವರೆಲ್ಲ ಇರೋದಂತಲ್ಲ, ಅವ್ರು ಟ್ರೈನಿಂಗ್ ಅನ್ನ ಹಾಕ್ತೀವಿ. ಟ್ರೈನಿಂಗ್ ಅಂದ್ರೆ ಅವ್ರು ವಾಕ್ಚಾತುರ್ಯ, ಅದನ್ನ ನಡವಳಿಕೆ, ಅದನ್ನ ನೈತಿಕ ಮಟ್ಟ ಯಾವ ರೀತಿ ಇದೆ ಆ ತಾಲೂಕುವಾರು ಹೋಬಳಿವಾರು ಹಾಕ್ತೀವಿ. ಅಲ್ಲಿರ್ತಕ್ಕಂಥ ಅವರ ಸಂಘಟನಾ ಚಾತುರ್ಯ ನೋಡಿ ಅದನ್ನ ಮುಂದಿನ MLA ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತೀವಿ. ಇದು ನಮ್ಮ ಪ್ರಮುಖ ಅಜೆಂಡಾ. ಹಲವಾರು ನಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಏನಿಲ್ಲ ಗೊತ್ತಿದೆ. ಇವತ್ತು ಎಷ್ಟು ಇವತ್ತು ನೀರಾವರಿ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ, ಉದ್ಯೋಗ ಸಮಸ್ಯೆ ಇದೆ. ಯುವಕರಿಗೆ ಇವತ್ತು ನಾವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಬಹಳಷ್ಟು ಕೂತಿದ್ದೀವಿ. ನಾವು ಏನಾಗ್ತಾ ಇದೆ ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ರೀತಿಯ ನಿರುದ್ಯೋಗಿಗಳಾಗಿ ನಾವು ಪರಿವರ್ತನೆ ಆಗ್ತಾ ಇದ್ವಿ ಹೊರತು ಯುವಕರಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಸ್ಥಾನಮಾನ ಇಲ್ಲ. ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಅವೇರ್ನೆಸ್ ಮುಗಿಸಿದ್ದೀವಿ. ಇವತ್ತು ಮುಖ್ಯವಾಗಿ ಎರಡನೇ ರಾಜ್ಯದಲ್ಲಿ, ಕರ್ನಾಟಕದ ಎರಡನೇ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವುದರ ಮುಖಾಂತರವಾಗಿ
ನಾವು ಇದನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳು ನಾವು ಯುವಕರೇ ಆಗಿರ್ತಕ್ಕಂಥ ನಾವುಗಳು ಪಕ್ಷಗಳನ್ನು ಕಟ್ತಾ ಇದೀವಿ. ಮುಂಬರುವ ಚುನಾವಣೆಯಲ್ಲಿ ಚುನಾವಣೆ ಆಗುತ್ತೆ. ನಾವು ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ ಎಲ್ಲಾ ಪಕ್ಷಗಳಿಗೆ. ಯುವಕರು ನಾವು ಎಲ್ಲರೂ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹೊಸ ಪಕ್ಷವನ್ನು ಕಟ್ಟಿಕೊಂಡು ಒಂದು ಪ್ರಜಾಪ್ರಭುತ್ವ ಮಾದರಿ ಚುನಾವಣೆ ಎದುರಿಸ್ತಾ ಇದ್ವಿ. ಈಗ ನೀವು ದುಡ್ಡು ಹರಿಸ್ತೀವಿ, ಜಾತಿ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಎಲ್ಲರ ನಡೆಯುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ. ನಮಗೇನಾದ್ರೂ ವಿಶೇಷವಾಗಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ವಿ. ನಮಗೇನಾದ್ರೂ ಪತ್ರಕರ್ತ ಮಿತ್ರರು